Good morning friends. In this session I am going to talk on types of errors and how to eliminate these errors. In the last session we learned about what is meant by error, how it is caused. Now today let us see what are the types of errors and how to minimize these errors. Now systematic error have definite value and assignable cause and are of the same magnitude for replicate measurements made in the same. ನಾನು ಹೇಳಿದ ಹಿಂದಗಡೆ ಸ್ಲೈಡ್ ಅಲ್ಲಿ ತೋರಿಸಿದಾಗ ಎಲ್ಲವೂ ಒಂದೇ ಕಡೆ ಇದೆ and we can measure. So this is systematic. They lead to bias in the measured results. And there are three types of systematic errors: instrumental error, method error, personal error. These are the three errors which are called as systematic errors. Now let us take the first one, instrumental error. So when we are using any instrument, they are caused by non-ideal instrument behavior or by faulty calibration or by use under inappropriate conditions. Instrument ತಪ್ಪಿರಬಹುದು, ಹಾಗಾಗಿ non-ideal instrument it behaves improperly ಅದಿರಬಹುದು, ಅಥವಾ ಕ್ಯಾಲಿಬ್ರೇಷನ್ ಸರಿ ಮಾಡದೆ ಹೋಗಿರ್ಬೋದು, ಆರ್ ಬೈ ದ ಯೂಸ್ ಆಫ್ ಇನ್ಅಪ್ರಾಪ್ರಿಯೇಟ್ ಕಂಡೀಷನ್ಸ್. ನಾನು ಏನು ಕಂಡೀಷನಲ್ಲಿ ಅದನ್ನು ಆಪ್ರೇಟ್ ಮಾಡಬೇಕು ಇನ್ಸ್ಟ್ರೂಮೆಂಟನ್ನು, ಆ ಕಂಡೀಷನ್ಸು ಚೇಂಜ್ ಇರ್ಬೋದು, ಟೆಂಪರೇಚರು, ಪ್ರೆಷರು, ಇದೆಲ್ಲ ವ್ಯತ್ಯಾಸ ಇರ್ಬೋದು. ಬೈ ದ ಯೂಸ್ ಆಫ್ inappropriate condition also this instrumental error occurs. Example: pipettes, burette, volumeter flasks, they may hold or deliver volumes slightly different from those indicated by their graduations. ಇವಾಗಲ್ಲಿ ಗ್ರಾಜುಯೇಟ್ ಕೊಟ್ಟಿರ್ತಾನೆ ಬ್ಯೂರೆಟ್ ಅಲ್ಲೆಲ್ಲ 0.1, 1 ml, 2 ml ಅಂತೆಲ್ಲ, ಅದು ಒಂದು ಸ್ವಲ್ಪ ವ್ಯತ್ಯಾಸ 1 ml ಅಂತ ತೋರಿಸಿದ್ವಿ, ಅಲ್ಲಿ ಬೀಳುವಾಗ when it deliver the volume it may be different from 1 ml, so it causes the error. Similarly, calibration eliminates most systematic errors of this type. ಈ ಇನ್ಸ್ಟ್ರೂಮೆಂಟಲ್ ಎರರಲ್ಲಿ ಆಪರೇಟರ್ಸನ್ನು ಕ್ಯಾಲಿಬ್ರೇಟ್ ಮಾಡೋದ್ರಿಂದ ಸಿಸ್ಟಮ್ಯಾಟಿಕ್ ಎರರ್ಸನ್ನು ಮಿನಿಮೈಸ್ ಮಾಡ್ಬೋದು. Electronic instruments can be influenced by noise, temperature, pH and all subjected to systematic errors. Temperature vary ಆದಾಗ if you take any electronic instruments, so they may show different readings. ನಾಯ್ಸ್ ಬಂದಾಗ ವ್ಯತ್ಯಾಸ ಆಗ್ಬೋದು, ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಇಂದ ಆಗ್ಬೋದು, pH ಚೇಂಜ್ ಆದರೆ ಇಟ್ ಮೇ ಗಿವ್ ಸಮ್ ಚೇಂಜ್ ಇನ್ ರಿಸಲ್ಟ್. ಆ ಥರ ಆಗಿ ಅವುಗಳು ಎರರ್ಸ್ ಬರುತ್ತೆ. ಎರರ್ಸ್ ಆಫ್ ದಿಸ್ ಟೈಪ್ ಯೂಶುವಲಿ ಆರ್ ಡಿಟೆಕ್ಟಬಲ್ ಆ್ಯಂಡ್ ಕರೆಕ್ಟಬಲ್. ಇವನ್ನ ನಾವು ಪತ್ತೇನೂ ಮಾಡ್ಬೋದು ಮತ್ತು ಸರಿನೂ ಮಾಡ್ಕೊಬೋದು. ಸೊ ವಿ ಕ್ಯಾನ್ ಎಲಿಮಿನೇಟ್ ಇನ್ಸ್ಟ್ರೂಮೆಂಟಲ್ ಎರರ್ಸ್ ಬೈ ಪ್ರಾಪರ್ ಕ್ಯಾಲಿಬ್ರೇಷನ್. ನೆಕ್ಸ್ಟ್ ಮೆಥಡ್ ಎರರ್. ಇವಾಗ ನಾವು ಯಾವುದೋ ಒಂದು ಮೆಥಡ್ ಅಡಾಪ್ಟ್ ಮಾಡಿಕೊಂಡು ಅನಾಲಿಸಿಸ್ ಮಾಡುವಾಗ ಆ ಮೆಥಡಲ್ಲೇ ತಪ್ಪಾದರೆ ದೆನ್ ಇಟ್ ಈಸ್ ನೋನ್ ಆಸ್ ಮೆಥಡ್ ಎರರ್. ಸೊ ನಾನ್ ಐಡಿಯಲ್ ಕೆಮಿಕಲ್ ಆರ್ ಫಿಸಿಕಲ್ ಬಿಹೇವಿಯರ್ ಆಫ್ ದ ರಿಯೇಜೆಂಟ್ಸ್ ಆ್ಯಂಡ್ ದ ರಿಯಾಕ್ಷನ್ಸ್ ಆನ್ ವಿಚ್ ಅನ್ ಅನಾಲಿಸಿಸ್ ಈಸ್ ಬೇಸ್ಡ್ ಆಫನ್ ಇಂಟ್ರೊಡ್ಯೂಸ್ ಸಿಸ್ಟಮ್ಯಾಟಿಕ್ ಮೆಥಡ್ ಎರರ್. ನಾನು ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಎಸ್ಟರಿಫಿಕೇಷನ್ ರಿಯಾಕ್ಷನ್. ಆ ಎಸ್ಟರಿಫಿಕೇಷನ್ ರಿಯಾಕ್ಷನ್ನು ಸರಿಯಾಗಿ ಆಗದೆ ಹೋದರೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ದ ರಿಯಾಕ್ಷನ್ ಇಸ್ ಕಂಪ್ಲೀಟ್ ಬಟ್ ಆಗಿಲ್ಲ, ಆವಾಗ ಏನಾಗುತ್ತೆ, ಎರರ್ ಬರುತ್ತೆ. ಸೊ ಡ್ಯೂ ಟು a non-ideal chemical or physical behavior of the reagent and reactions on which the analysis is based is often introduced systematic error. Such sources of non-ideality include the slowness of some reactions and incompleteness of the reactions, the instability of some species, a lack of specificity of most reagents, and the possible occurrence of side reactions that interfere with the measurement. ನೋಡಿ, ಇಷ್ಟೆಲ್ಲ ಆಗ್ಬೋದು. ನಾವು ಏನೋ ಸ್ಪೀಡಲ್ಲಿ ಆಗುತ್ತೆ ರಿಯಾಕ್ಷನ್ ಅಂತ ಇಟ್ಕೊಂಡಿರ್ತೀವಿ, ಆದರೆ ಅದು ನಿಧಾನ ಆಗ್ಬೋದು, ಸ್ಲೋನೆಸ್, ಅಥವಾ ರಿಯಾಕ್ಷನ್ ಕಂಪ್ಲೀಟ್ ಆಗದೇನೆ ಇರ್ಬೋದು. ಅಥವಾ ಕೆಲವು ಸ್ಪೀಷೀಸು ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ಸ್ ಅಂತ ಏನು ಹೇಳಿದೆ, ಅವು ಅನ್ಸ್ಟೇಬಲ್ ಆಗಿರ್ಬೋದು, ಅದರಿಂದ ಚೇಂಜ್ ಆಗಿದೆ. ದೆನ್ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಆಫ್ ಮೋಸ್ಟ್ ಆಫ್ ದ ರಿಯೇಜೆಂಟ್ಸ್. ಯಾವುದೋ ಒಂದು ರಿಯಾಕ್ಷನ್ ಇದಕ್ಕೆ ಇದೇ ಹಾಕಬೇಕು ಅಂತ ಸ್ಪೆಸಿಫಿಕ್ ಅದು ಇಲ್ಲದೆ ಇರ್ಬೋದು. ಸೊ ಇಟ್ ಮೇ ಬಿ ಲ್ಯಾಕ್ ಇನ್ ಸ್ಪೆಸಿಫಿಸಿಟಿ, ಅದು ಇರ್ಬೋದು. ಆ್ಯಂಡ್ ಪಾಸಿಬಲ್ ಅಕರೆನ್ಸ್ ಆಫ್ ಸೈಡ್ ರಿಯಾಕ್ಷನ್ಸ್. ನಾನು ಎಸ್ಟರಿಫಿಕೇಷನ್ ರಿಯಾಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದ್ರ ಬದಲು ಹೈಡ್ರಾಲಿಸಿಸ್ ಆಗಿರ್ಬೋದು. ಸೊ ಇಟ್ ಇಸ್ ದ ಸೈಡ್ ರಿಯಾಕ್ಷನ್. ಸೊ ದಿಸ್ ಈಸ್ ಆಲ್ಸೋ ಪಾಸಿಬಲ್.
and these are all the factors which interfere with the measurement process that leads to method error. Errors inherent in a method are often difficult to detect, and hence these errors are usually most difficult to identify and correct. ಇದನ್ನು ಪತ್ತೆ ಮಾಡೋದು ಕಷ್ಟ ನಾವು. ಹಾಗಾಗಿ ಈ ಎರರ್ಸನ್ನು ಯೂಶಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಟು ಐಡೆಂಟಿಫೈ ಆ್ಯಂಡ್ ಕರೆಕ್ಟ್. ಇದನ್ನು ಸರಿನೂ ಮಾಡೋಕ್ಕಾಗಲ್ಲ, ಪತ್ತೆ ಮಾಡೋದು ತುಂಬ ಕಷ್ಟ. ಮೂರನೇದು ಪರ್ಸ್ನಲ್ ಎರರ್. ಇವಾಗ ಮನುಷ್ಯ ನಾನು ಮಾಡ್ತಾಯಿದ್ದೀನಿ, ನಾನು ಇದರಿಂದ ತಪ್ಪಾಗೋದು ಕೆಲಸ. ಹಾಗಾಗಿ ರಿಸಲ್ಟ್ ಫ್ರಮ್ ದ ಕೇರ್ಲೆಸ್ನೆಸ್, inattention and personal limitations of the experiment. ನಾನು ಎಕ್ಸ್ಪೆರಿಮೆಂಟ್ ಮಾಡುವ ಟೈಟ್ರೇಷನ್ ಮಾಡುವಾಗ ಕೇರ್ಲೆಸ್ನೆಸ್ ಸುಮ್ಮನೆ ಹಾಕ್ತಾ ಹೋಗ್ಬಿಡ್ತೀನಿ ಸೊಲ್ಯೂಷನನ್ನು. ಆವ ಕೇರ್ಲೆಸ್ನೆಸ್ಸಿಂದ ನಾನು ಹಾಕೋದಕ್ಕಿಂತ ಜಾಸ್ತಿ ಹಾಕಿದ್ದು. ಇನ್ಅಟೆನ್ಷನ್, ಎಲ್ಲೋ ನೋಡ್ಕೊಂಡು ಅನಾಲಿಸಿಸ್ ಮಾಡುವಂಥದ್ದು, ಎಕ್ಸ್ಪೆರಿಮೆಂಟ್ ಮಾಡುವಾಗ ಫೋಕಸ್ ಮಾಡದೇ ಇರುವಂಥದ್ದು. ಆ್ಯಂಡ್ ಪರ್ಸ್ನಲ್ ಲಿಮಿಟೇಷನ್ಸ್ ಕೆಲವರಿಗೆ ಇರುತ್ತೆ. ಇವಾಗ ಕುಳ್ಳಿಕ್ಕಿರ್ತಾರೆ, ಅವರಿಗೆ ಹೈಟಲ್ಲಿರೋದು ನಿಮಗೆ ಸರಿಯಾಗಿ ಕಾಣಿಸಲ್ಲ, ಅಥವಾ ಕಣ್ಣು ಸರಿಯಾಗಿ ಕಾಣಿಸ್ದೇ ಇರ್ಬೋದು. ಸೊ ದೀಸ್ ಆರ್ ಪರ್ಸ್ನಲ್ ಲಿಮಿಟೇಷನ್ಸ್. ಸೊ ಈ ಲಿಮಿಟೇಷನ್ಸಿಂದ ಎರರ್ ಬರುತ್ತೆ. ದೇ ಆರ್ ನೋನ್ ಎಸ್ ಪರ್ಸನಲ್ ಎರರ್. ಸೊ ಮೆನಿ ಮೆಷರ್ಮೆಂಟ್ಸ್ ರಿಕ್ವೈರ್ ಪರ್ಸನಲ್ ಜಡ್ಜ್ಮೆಂಟ್. ನಾವು ಜಡ್ಜ್ಮೆಂಟ್ ಮಾಡಬೇಕಾದ್ರೆ ಸರಿಯಾಗುತ್ತೋ ಇಲ್ವೋ ಅಂತ. ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಎಸ್ಟಿಮೇಷನ್ ದ ಪೊಸಿಷನ್ ಆಫ್ ಪಾಯಿಂಟರ್ ಬಿಟ್ವೀನ್ ಟು ಸ್ಕೇಲ್ ಡಿವಿಷನ್ಸ್, the color of solution at the end point of titration, or the level of liquid with respect to graduation in a pipette or pipette. ಇವೆಲ್ಲವೇ ಇವಾಗ ನಾನು ಎಷ್ಟು ಕರೆಕ್ಟಾಗಿ ನೋಡ್ತಾ ಇದ್ದೀನಿ ಅದ್ರ ಮೇಲೆ ಹೋಗುತ್ತೆ. The judgments of it are often subject to systematic unidirectional error. ಸೊ ಇದು ಪರ್ಸನಲ್ ಎರರ್ ಅಂತ ಕರೀತೀವಿ. The universal source of personal error is prejudice or bias. ನಾನು ಮೊದಲೇ ಇದು ನಾನು ತಪ್ಪಾಗುತ್ತೆ, ಇದು ಸರಿ ಇಲ್ಲ, ಇದು ಸರಿ ತಪ್ಪಾಗಿರ್ಬೋದು ಅಂತ ಹೇಳಿ ಪ್ರಿಜುಡಿಸ್ ಮಾಡಿಕೊಂಡಾಗ ಪರ್ಸನಲ್ ಎರರ್ ಬರುತ್ತೆ. ಸೊ ನಂಬರ್ ಬಯಾಸ್ ಇಸ್ ಅನದರ್ ಸೋರ್ಸ್ ಆಫ್ ಪರ್ಸನಲ್ ಎರರ್ ದಟ್ ವೇರೀಸ್ ಕನ್ಸಿಡರ್ಬಲಿ ಫ್ರಮ್ ಪರ್ಸನ್ ಟು ಪರ್ಸನ್. ಇವಾಗ ನಾನು ನೋಡ್ತೀನಿ 10.3 ಅಂತ ಹೇಳ್ತೀನಿ ಬ್ಯೂರೆಟ್ ವ್ಯಾಲ್ಯೂನ, ಇನ್ನೊಬ್ಬ ನೋಡ್ತಾನೆ 10.2 ಅಂತ ಹೇಳ್ತಾನೆ. ಸೊ ಪರ್ಸನ್ ಟು ಪರ್ಸನ್ ಇಟ್ ಡಿಫರ್ಸ್. ಸೊ ದಟ್ ಈಸ್ ಅನದರ್ ರೀಸನ್ ಫಾರ್ ದಿ ಪರ್ಸನಲ್ ಎರರ್. Most frequent number bias encountered is in estimating the position of needle on the scale involves preference of the digits from 0 to 5. ಅದನ್ನೇ ಹೇಳಿದೆ 0.1, 0.2 that digits preference. ಒಬ್ಬರು 0.1 ಅಂತ ಹೇಳ್ಬೋದು, ಇನ್ನೊಬ್ಬರು 0.2 ಅಂತ ಹೇಳ್ಬೋದು. So that gives the error. The common is the prejudice favoring small digits over large and even numbers over large. ತುಂಬ ದೊಡ್ಡದು ಕಂಪೇರ್ ಮಾಡಿದಾಗ ಸ್ಮಾಲ್ದು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನೆಗ್ಲೆಕ್ಟ್ ದ ಸ್ಮಾಲ್ ವ್ಯಾಲ್ಯೂಸ್ ಕಂಪೇರ್ಡ್ ಟು ದ ಬಿಗರ್ ಒನ್. ಸೊ ದಟ್ ಈಸ್ ಫೇವರ್ ಫಾರ್ ಪರ್ಸನಲ್ ಎರರ್. ಸೊ ಡಿಜಿಟಲ್ ಆ್ಯಂಡ್ ಕಂಪ್ಯೂಟರ್ ಡಿಸ್ಪ್ಲೇಸ್ ಆನ್ pH meters, laboratory balances and other electronic instruments eliminate number bias because no judgment is involved in taking or reading. ಇವಾಗ ಡಿಜಿಟಲ್ ಮನೇಲಿ ತೂಕ ಮಾಡಬೇಕು ಅಂತ ಹೇಳಿದಾಗ ಮಾಮೂಲಿ ಈ ತೂಕದ ಬೊಟ್ಟನ್ನ ಇಟ್ಟು ತೂಕ ಮಾಡಿದಾಗ ಇವಾಗ 500 ಗ್ರಾಮ್ಸನ್ನು ಇಟ್ಟಾಗ ಅಲ್ಲಿ ಎಕ್ಸಾಕ್ಟ್ 500 ಗ್ರಾಮ್ಸೇ ತೂಕ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಂದು ಸ್ವಲ್ಪ ವ್ಯತ್ಯಾಸ. ಅದೇ ಡಿಜಿಟಲ್ ಬ್ಯಾಲೆನ್ಸ್ ಮೇಲೆ ಇಟ್ಟರೆ ಎಕ್ಸಾಕ್ಟ್ಲಿ 500 ಗ್ರಾಮ್ಸ್ ಅಂತ ತೋರಿಸುತ್ತೆ. ಸೊ ಯೂಸಿಂಗ್ ದಟ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ವಿ ಕ್ಯಾನ್ ಎಲಿಮಿನೇಟ್ ದಿಸ್ ನಂಬರ್ ಬಯಾಸ್. ಅದರಲ್ಲಿ ಕರೆಕ್ಟಾಗಿ ರೀಡಿಂಗ್ ತೊಗೊಬೋದು. ಸೊ ಸಿಸ್ಟಮ್ಯಾಟಿಕ್ ಎರರ್ಸ್ ಮೇಲೆ ಇದರ್ ಕಾನ್ಸ್ಟೆಂಟ್ ಆರ್ ಪ್ರಪೋರ್ಷನಲ್. ಅದು ಯಾವಾಗಲೂ ಸಿಸ್ಟಮ್ಯಾಟಿಕ್ ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರತಿಯೊಂದು ಇದರಲ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ನಾ ಹೌ ಟು ಡಿಟೆಕ್ಟ್ ಆ್ಯಂಡ್ ಎಲಿಮಿನೇಟ್ ಸಿಸ್ಟಮ್ಯಾಟಿಕ್ ಎರರ್. Periodic calibration of the equipment is always desirable because the response of most instrument changes with time as a result of component aging, corrosion and mistreatment. ಪದೇ ಪದೇ ಕ್ಯಾಲಿಬ್ರೇಟ್ ಮಾಡ್ತಾ ಇರಬೇಕು. ಬಿಕಾಸ್ the response of the most instrument changes with time. ಇವತ್ತು ಹೇಗೆ ತೋರಿಸಿರ್ತೋ ನಾಳೆ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆ್ಯಸ್ ಎ ರಿಸಲ್ಟ್ ಆಫ್ ಕಾಂಪೊನೆಂಟ್ ಏಜಿಂಗ್, ವಯಸ್ಸಾದಂಗೆ ಅದರದ್ದು ಚೇಂಜಸ್ ಆಗ್ತಾ ಇರುತ್ತೆ, ಕರೋಷನ್ ಆಗ್ತಾ ಇರ್ಬೋದು, ಅಥವಾ ಮಿಸ್ಟ್ರೀಟ್ಮೆಂಟ್ ಆಗಿ ಏನೋ ಒಂದು ಪ್ರಾಬ್ಲಮಿಂದ ಆಗ್ತಾ ಇರೋದ್ರಿಂದ ಪದೇ ಪದೇ ವಿ ಹ್ಯಾವ್ ಟು ಕ್ಯಾಲಿಬ್ರೇಟ್ ದ ಇನ್ಸ್ಟ್ರೂಮೆಂಟ್. ಆ್ಯಂಡ್ ಮೋಸ್ಟ್ ಪರ್ಸನಲ್ ಎರರ್ಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ಕೇರ್ಫುಲ್ ಡಿಸಿಪ್ಲಿನ್ಡ್ ಲ್ಯಾಬ್ರೇಟರಿ. ನಾವು ಅಟೆಂಟಿವ್ ಆಗಿ ಕೇರ್ಫುಲ್ಲಾಗಿ ಎಕ್ಸ್ಪರಿಮೆಂಟ್ ಮಾಡಿದ್ರೆ ಪರ್ಸನಲ್ ಎರರ್ಸನ್ನು ಅವಾಯ್ಡ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಮಿನಿಮೈಸ್ ದ್ಯಾಟ್. ಸೊ ಇಟ್ ಇಸ್ ಎ ಗುಡ್ ಹ್ಯಾಬಿಟ್ ಟು ಚೆಕ್ ಇನ್ಸ್ಟ್ರೂಮೆಂಟ್ ರೀಡಿಂಗ್ಸ್, ನೋಟ್ಬುಕ್ ಎಂಟ್ರೀಸ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಸಿಸ್ಟಮ್ಯಾಟಿಕಲಿ.
ಪದೇ ಪದೇ ಚೆಕ್ ಮಾಡ್ತಾ ಇರಬೇಕು. ಇನ್ಸ್ಟ್ರೂಮೆಂಟ್ ರೀಡಿಂಗ್ಸನ್ನು ನೋಟ್ಬುಕ್ಕಲ್ಲಿ ಬರ್ಕೊಳ್ಳೋವಂಥ ಎಂಟ್ರೀಸು ಇದನ್ನೆಲ್ಲ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿದ್ರೆ ಆ ಎರರ್ಸನ್ನು ಅವಾಯ್ಡ್ ಮಾಡೋದು. ನೀವು ಬರೆಯುವಾಗ 10.2 ಅಂತ ಬರೆಯೋದನ್ನು 10.3 ಅಂತ ಬರ್ಕೊಂಡ್ರೆ ತಪ್ಪಾಗಿರುತ್ತೆ. ನೋಟ್ಬುಕ್ಕಲ್ಲಿ ಎಂಟ್ರಿ ಮಾಡುವಾಗಲೂ ಯು ಶುಡ್ ಬಿ ವೆರಿ ಕೇರ್ಲೆಸ್ ಆಗಿ ನೀವು ಎಂಟ್ರಿ ಮಾಡ್ಕೊಂಡಾಗ ಅಲ್ಲಿಂದ ಎರರ್ ಬಂದಿರುತ್ತೆ. ಹಾಗೆ ಇವನ್ನೆಲ್ಲ ಯು ಹ್ಯಾವ್ ಟು ಚೆಕ್ frequently. Errors due to limitations of the experimenter can usually avoided by carefully choosing the analytical method for using the automated procedure. ಇವಾಗ ನಾವು ಮ್ಯಾನ್ಯುವಲ್ ಮಾಡೋದಕ್ಕಿಂತಲೂ ಆಟೋಮೇಟೆಡ್ ಪ್ರೊಸೀಜರ್ ಮಾಡುವಾಗ ದೆನ್ ಈಸ್ ಕೆನ್ ಬಿ ಅವಾಯ್ಡೆಡ್. ಇವಾಗ ಬ್ಯೂರೆಟಿಂದ ನಾವು ಸೊಲ್ಯೂಷನ್ ಹಾಕೋದು ನಾವು ಮ್ಯಾನ್ಯುವಲ್ ಆಗಿ ಬ್ಯೂರೆಟಿಂದ ಸೊಲ್ಯೂಷನ್ ಹಾಕ್ತೀವಿ. ಅದೇನೇ ನಾವು ಸೆಟ್ ಮಾಡಿ ತಾನೇ ಬ್ಯೂರೆಟಿಂದ ಸೊಲ್ಯೂಷನ್ ಬೀಳೋ ಥರ ಮಾಡಿದ್ರೆ ಆಟೋಮೆಟಿಕ್ ಆಗಿ ದೆನ್ ದಟ್ ಎರರ್ can be minimized. So then analysis of standard samples. We can minimize the errors by analyzing standard samples. The overall composition of the synthetic standard material must closely approximate the composition of the sample to be analyzed. ನಾವು ಯಾವುದೇ ಒಂದು ಸ್ಯಾಂಪಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಅದರದ್ದು ಸಿಂಥೆಟಿಕ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿ ಅದರದ್ದನ್ನು ಅನಾಲಿಸಿಸ್ ಮಾಡಿದ್ದೆ ನೀವು ಯಾರು ಕಾಣಿ. Great care must be taken to ensure that the concentration of analyte is known exactly. ನಾವು ಯಾವುದೇ ಒಂದು ಸ್ಯಾಂಪಲನ್ನು ನಾವು ಅನಾಲಿಸಿಸ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಸ್ಯಾಂಪಲ್ ಇದು ಅದರ ಕಾನ್ಸಂಟ್ರೇಷನ್ ಎಕ್ಸಾಕ್ಟ್ಲಿ ವಿ ಶುಡ್ ನೋ. 0.1 ನಾರ್ಮಲ್ ಮೀನ್ಸ್ ವಿ ನೋ ದ ಎಕ್ಸಾಕ್ಟ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಸೊ ಲೈಕ್ ದಟ್ ವಿ ಶುಡ್ ನೋ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಆರ್ ದ ಸ್ಯಾಂಪಲ್ ಎಕ್ಸಾಕ್ಟ್. Then the synthetic standard may not be reveal the unexpected interference so that the accuracy of determination may not be known. ಕೆಲವು ಸಲ ಏನಾಗುತ್ತೆ ಸಿಂಥೆಟಿಕ್ ಸ್ಟ್ಯಾಂಡರ್ಡ್ ಮೇ ನಾಟ್ ರಿವೀಲ್ ಅನ್ಎಕ್ಸ್ಪೆಕ್ಟೆಡ್ ಇಂಟರ್ಫರೆನ್ಸ್. ಅದರಲ್ಲೇ ಏನಾದ್ರು ವ್ಯತ್ಯಾಸ ಆಗ್ಬೋದು, ಗೊತ್ತಾಗಲ್ಲ. ಬಟ್ ವಿ ನೆಗ್ಲೆಕ್ಟ್ ಸೊ ದಟ್ ದ ಅಕ್ಯುರಸಿ ಆಫ್ ಡಿಟರ್ಮಿನೇಷನ್ ಅದು ಗೊತ್ತೇ ಆಗಲ್ಲ. ಅದಕ್ಕೂ ಈ ಎರರ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ವಿ ಡು ಬ್ಲ್ಯಾಂಕ್ ಡಿಟರ್ಮಿನೇಷನ್. ಬ್ಲ್ಯಾಂಕ್ ಡಿಟರ್ಮಿನೇಷನ್ ಮೀನ್ಸ್ it contains the reagents and solvents used in the determination without the analyte. ನಾವು ಯಾವ ವಸ್ತುನ ಅನಾಲಿಸ್ ಮಾಡಬೇಕು ಅಂತ ಇರ್ತೀವೋ ಅದು ಒಂದು ವಸ್ತುನ ಬಿಟ್ಟು ಮಿಕ್ಕಿದೆಲ್ಲ ರಿಯೇಜೆಂಟ್ಸ್ ಆ್ಯಂಡ್ ಸಾಲ್ವೆಂಟ್ಸನ್ನು ಇನ್ನೊಂದರಲ್ಲಿ ತೊಗೊಂಡಿರ್ತೀವಿ. ದಟ್ ಈಸ್ ನೋನ್ ಆಸ್ ಬ್ಲ್ಯಾಂಕ್ ಸೊಲ್ಯೂಷನ್. ಬ್ಲ್ಯಾಂಕ್ ಸೊಲ್ಯೂಷನ್ ಮೀನ್ಸ್ ಇಟ್ ಕಂಟೈನ್ಸ್ ಆಲ್ ದ ರಿಯೇಜೆಂಟ್ಸ್ ಆ್ಯಂಡ್ ಸಾಲ್ವೆಂಟ್ಸ್ ಎಕ್ಸೆಪ್ಟ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಗೋಯಿಂಗ್ ಟು ಬಿ ಅನಲೈಸ್ಡ್. Often many of the sample constituents are added to stimulate the analyte environment which is called sample matrix. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಬೇರಿಯಂ ಕ್ಲೋರೈಡನ್ನು ನಾನು ಎಸ್ಟಿಮೇಟ್ ಮಾಡಬೇಕಾದ್ರೆ ಎಸ್ಟಿಮೇಷನ್ ಆಫ್ ಬೇರಿಯಮ್ ಎಸ್ ಬೇರಿಯಮ್ ಸಲ್ಫೇಟ್ ಅಂತ ಹೇಳಿದ್ರೆ ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಬೇಕು ಪ್ಲಸ್ HCl ಹಾಕಬೇಕು. ನಾನು ಬ್ಲ್ಯಾಂಕ್ ಅಂತ ಹೇಳಿದ್ರೆ ಬೇರಿಯಂ ಕ್ಲೋರೈಡ್ ಹಾಕ್ತೇನೆ, ಬರೀ HCl ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೀರನ್ನು ತೊಗೊಂಡ್ರೆ ಅದನ್ನು ಬ್ಲ್ಯಾಂಕ್ ಅಂತ ಕರಿತೀವಿ. So in the blank determination all the steps are performed on the blank material. ನಾವು ಈ ಸ್ಯಾಂಪಲ್ ತೊಗೊಂಡು ಮಾಡುವಾಗ ಯಾವ ಥರ ಸ್ಟೆಪ್ಸ್ ಇನ್ವಾಲ್ವ್ ಮಾಡ್ತೀವೋ ಅದೇ ಸ್ಟೆಪ್ಸನ್ನು ಯು ಹ್ಯಾವ್ ಟು ಕ್ಯಾರಿ ಔಟ್ ಇನ್ ದ ಬ್ಲ್ಯಾಂಕ್ ಮೆಟೀರಿಯಲ್ಸ್. ದ ರಿಸಲ್ಟ್ಸ್ ಆ್ಯಂಡ್ ದೆನ್ ಆರ್ ಅಪ್ಲೈಡ್ ಫಾರ್ ಎ ಕರೆಕ್ಷನ್ ಟು ದ ಸ್ಯಾಂಪಲ್ ಮೆಟೀರಿಯಲ್. ಏನು ಬ್ಲ್ಯಾಂಕಿಗೆ ಒಂದು ರೀಡಿಂಗ್ ಬಂದಿರುತ್ತೋ ದಟ್ ವಿ ಹ್ಯಾವ್ ಟು ಟೇಕ್ ಇಟ್ ಎಸ್ ಎ ಕರೆಕ್ಷನ್. ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸ್ಯಾಂಪಲ್ಸ್ ಮೆಷರ್ಮೆಂಟಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ so that error can be minimized. So blank determinations reveal errors due to interfering contaminants from the reagents and vessels employed in the analysis. ಯಾವುದೇ ಒಂದು ಎರರ್ಸ್ ಡ್ಯೂ ಟು ಇಂಟರ್ಫಿಯರಿಂಗ್ ಕಂಟಾಮಿನೇಟ್ಸ್, ಅದು ಯಾವುದಾದ್ರು ಇಂಟರ್ಫಿಯರಿಂಗ್ ಬೇರೆ ಸೊಲ್ಯೂಷನಿಂದ ಕಂಟಾಮಿನೇಟ್ ಆಗ್ಬೋದು, ಅವನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಬ್ಲ್ಯಾಂಕ್ ಡಿಟರ್ಮಿನೇಷನ್ ಮಾಡ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ನೀವು ತೊಗೊಂಡ್ರೆ ಅಂಗಡಿಗೆ ಹೋಗಿ ನೀವು ಬೆಣ್ಣೆ ತೂಕ ಮಾಡಬೇಕು. ಒಂದು ಪಾತ್ರೆಯಲ್ಲಿ ಅದನ್ನು ನೀವು ತೂಕ ಮಾಡಬೇಕು. ಅದಕ್ಕೆ ಏನು ಮಾಡ್ತೀರಾ, ಫಸ್ಟು ಪಾತ್ರೆಯನ್ನು ಇಟ್ಟು ಅದ್ರ ತೂಕ ಲೆಸ್ ಮಾಡಿ ಆಮೇಲೆ ಬೆಣ್ಣೆ ಹಾಕ್ತೀವಿ. ಸೊ ಯು ಆರ್ ಡಿಡಕ್ಟಿಂಗ್ ದ ವೇಟ್ ಆಫ್ ದ ಕಂಟೈನರ್. ಸೊ ದಟ್ ಈಸ್ ಬ್ಲ್ಯಾಂಕ್. ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೆಸಲ್ನ ತೂಕದ್ದು ಸೇರಿಸಿ ಬಟ್ಟೆಯನ್ನು ಬೆಣ್ಣೆ ತೊಗೊಂಡಂಗಾಗ್ತದೆ. ಸೊ ಯು ಆರ್ ಗೆಟಿಂಗ್ ಲೆಸ್ ಬಟ್ಟೆ. ಅದಕ್ಕೋಸ್ಕರ ನಾವು ಫಸ್ಟ್ ವಿ ಹ್ಯಾವ್ ಟು ಡಿಡಕ್ಟ್ ದ ವೇಟ್ ಆಫ್ ದ ಕಂಟೈನರ್. ಅದನ್ನು ಬ್ಲ್ಯಾಂಕ್ ಅಂತ ಹೇಳಿ. So blanks are also used to correct titration data for the volume of reagent needed to cause an indicator to change the color. ಇವಾಗ ಇಂಡಿಕೇಟರ್ ಹಾಕ್ತಾ ಕಲರ್ ಚೇಂಜ್ ಆಗುತ್ತೆ, ಎಲ್ಲಿ ಎಷ್ಟು ಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ಬ್ಲ್ಯಾಂಕನ್ನು ನಾವು ಕಂಡಕ್ಟ್ ಮಾಡಿ. ಸೊ ವಾಟ್ ಇಸ್ ದ ಎಫೆಕ್ಟ್ ಆಫ್ ಎರರ್ಸ್? ಸಿಸ್ಟಮ್ಯಾಟಿಕ್ ಎರರ್ ಅಫೆಕ್ಟ್ ಆ್ಯಕ್ಯುರಸಿ. ಆ್ಯಕ್ಯುರಸಿ ಅಂದರೆ
closeness of the measurement to the true value are accepted. ಇವಾಗ 20.2 ಗ್ರಾಮ್ಸ್ ಅಂತ ತೂಕ ಅದು ಅಕ್ಯುರೇಟ್ ವ್ಯಾಲ್ಯೂ ಇದ್ದರೆ ಎಷ್ಟು ಹತ್ತಿರ 20.1 ಆ 20.2 ಅಂತ ಇದ್ದರೆ ದಟ್ ಈಸ್ ಹೌ ಕ್ಲೋಸ್ಲಿ ಇಟ್ ಈಸ್ ಟು ದ ಅಕ್ಸೆಪ್ಟೆಡ್ ವ್ಯಾಲ್ಯೂ ತಿಳ್ಕೊಬೇಕು. ಸೊ ಸಿಸ್ಟಮ್ಯಾಟಿಕ್ ಎರರ್ ಅಫೆಕ್ಟ್ಸ್ ಅಕ್ಯುರಸಿ. ರ್ಯಾಂಡಮ್ ಆರ್ ಇಂಡಿಟರ್ಮಿನೇಟ್ ಎರರ್ ಅಫೆಕ್ಟ್ ಪ್ರಿಸಿಷನ್. ಪ್ರಿಸಿಷನ್ ಅಂದರೆ ನಾನು ಇಲ್ಲಿ ಸರಿನೋ ತಪ್ಪ ಅಂತ ನೋಡಲ್ಲ, ಎಷ್ಟು ಆ್ಯಕ್ಯುರೇಟ್ ನಾನು ಅದನ್ನು ಒಂದೇ ಥರ ಬರಬೇಕು. ಅಗ್ರಿಮೆಂಟ್ ಬಿಟ್ವೀನ್ 2 or more ಮೆಷರ್ಮೆಂಟ್ಸ್ ಆಫ್ ದ ಸ್ಯಾಂಪಲ್ ಮೇಡ್ ಇನ್ ದ ಎಕ್ಸಾಕ್ಟ್ಲಿ ಸೇಮ್ ವೇ. ಒಂದೇ ಥರ ತಪ್ಪಿರ್ಬೋದು, ಆ್ಯಕ್ಯುರೇಟ್ ಆಗಿಲ್ಲದೆ ಇರ್ಬೋದು, ಆದರೆ ಒಂದೇ ಥರ ರಿಸಲ್ಟ್ ಬರ್ತಾ ಇದೆ. ಅಗ್ರಿಮೆಂಟ್ ಬಿಟ್ವೀನ್ 2 or more ಮೆಷರ್ಮೆಂಟ್ಸ್ ಆಫ್ ದ ಸ್ಯಾಂಪಲ್ ಈಸ್ ಕಾಲ್ಡ್ ಪ್ರಿಸಿಷನ್. ಸೊ ರ್ಯಾಂಡಮ್ ಎರರ್ ಇಟ್ ಅಫೆಕ್ಟ್ ಪ್ರಿಸಿಷನ್. ಸಿಸ್ಟಮ್ಯಾಟಿಕ್ ಎರರ್ ಅಫೆಕ್ಟ್ accuracy. Now let us see second type of error, random error or indeterminate error. So random errors usually result from the person's inability to take the same measurement in exactly the same way to get exact and same number. ನಾನು ಒಂದು ಸಲ ಮಾಡಿದ್ದೀನಿ, ಸೆಕೆಂಡ್ ಟೈಮು ಟ್ರಯಲ್ ಮಾಡುವಾಗ ಅದೇ ಥರ ಆನ್ಸರನ್ನು ತರೋದಕ್ಕೆ ನನಗೆ ಕಷ್ಟ ಆಗೋದು. ಇಟ್ ಈಸ್ ದ ಇನ್ಎಬಿಲಿಟಿ ಆಫ್ ದ ಪರ್ಸನ್ ಟು ಟೇಕ್ ದ ಸೇಮ್ ಮೆಷರ್ಮೆಂಟ್. So that leads to random error. They are caused by the unpredictable change in the experimental conditions, like change in environment during the experiment, change in room temperature, insufficient data, misinterpreting the measurement. Temperature ವ್ಯತ್ಯಾಸ ಆಗ್ತಾ ಇರುತ್ತೆ, ಅಥವಾ ಪ್ರೆಷರ್ ಚೇಂಜ್ ಆಗ್ತಾ ಇರ್ಬೋದು, ಆರ್ ಎನ್ವಿರಾನ್ಮೆಂಟ್ ಮಾಯಿಶ್ಚರ್ ಕಂಟೆಂಟು ಹ್ಯೂಮಿಡಿಟಿ ಚೇಂಜ್ ಆಗ್ಬೋದು. ಆಲ್ ದೀಸ್ ಫ್ಯಾಕ್ಟರ್ಸ್ ವಿಚ್ ಲೀಡ್ಸ್ ಟು random error. So it cannot be eliminated. Random errors cannot be eliminated, but only can be minimized by repeated trial or by using precise operators such as calibrated, prepared, burette, standard Faskey scale. Only we can minimize a random error, but it is not possible to remove random error. Now let us see what is meant by precision and accuracy. I will give example here. It is high accuracy. This is all the bullets they are fired, they lie within the first inner circle, so it is more accurate, but they are low precision. Precision ಅಂತ ಹೇಳಿದ್ರೆ ಎಲ್ಲವೂ ನೋಡಿ, ಒಂದು ಬುಲೆಟ್ ಇಲ್ಲಿ ಬಿದ್ದರೆ ಇನ್ನೊಂದು ಬುಲೆಟ್ ಇಲ್ಲಿ ಬಿದ್ದಿದೆ, ಇನ್ನೊಂದು ಬುಲೆಟ್ ಇಲ್ಲಿ ಬಿದ್ದಿದೆ, ಇನ್ನೊಂದು ಇಲ್ಲಿ ಬಿದ್ದಿದೆ, ಇನ್ನೊಂದು ಇಲ್ಲಿ, ಬಟ್ all are inside the first circle, but they are scattered within that first circle. They are more accurate but less precise. So precision ತುಂಬ ಕಡಿಮೆ ಇದೆ ಇಲ್ಲಿ, ಬಟ್ ಇಟ್ ಈಸ್ ಆ್ಯಕ್ಯುರೇಟ್. ಆದರೆ ಇಲ್ಲಿ ಬನ್ನಿ ನೋಡಿ, ಎಲ್ಲ 4 ಗುಂಡುವೆ ಒಂದೇ ಕಡೆ ಬಿದ್ದಿದೆ, ಬಟ್ ಸೆಂಟ್ರಲ್ ಬಿದ್ದಿಲ್ಲ. ಆ್ಯಕ್ಯುರಸಿ ಇಲ್ಲ, ಆದರೆ ಪ್ರಿಸಿಷನ್ ಇದೆ. ಸೊ ಲೋ ಆ್ಯಕ್ಯುರಸಿ, ಹೈ ಪ್ರಿಸಿಷನ್. 4 ಬುಲೆಟ್ ಒಂದೇ ಕಡೆ ಇದೆ, ಪ್ರಿಸಿಷನ್ ಈಸ್ ಮೋರ್, ಬಟ್ ಇಟ್ ಈಸ್ ನಾಟ್ ಆ್ಯಕ್ಯುರೇಟ್. ಇಲ್ಲಿ ಬೀಳಬೇಕಿತ್ತು ಬುಲೆಟು, ಈ ಸೆಂಟ್ರಲ್ ರಿಂಗಲ್ ಬೀಳಬೇಕಿತ್ತು, ಬಟ್ ಅಲ್ಲಿ ಬಿದ್ದಿಲ್ಲ, ಹೊರಗಡೆ ಬಿದ್ದಿದೆ. ಸೊ ಆ್ಯಕ್ಯುರಸಿ ಕಡಿಮೆ ಆಯಿತು, ಬಟ್ ಪ್ರಿಸಿಷನ್ ಜಾಸ್ತಿ ಇದೆ. ಇಲ್ಲಿ ಒಳಗಡೆ ಸರ್ಕಲಲ್ಲಿದೆ, ಆ್ಯಕ್ಯುರಸಿ ಜಾಸ್ತಿ ಇದೆ, ಆದರೆ ಪ್ರಿಸಿಷನ್ ಕಡಿಮೆ ಆಯಿತು. ಸೊ ಇಲ್ಲಿ ಎಕ್ಸಾಂಪಲ್ 4 ಫಿಗರ್ ಕೊಟ್ಟಿದೆ ನೋಡಿ. ಇಲ್ಲಿ ಆ್ಯಕ್ಯುರಸಿ ಹೈ, ಪ್ರಿಸಿಷನ್ ಹೈ. ನೋಡಿ 4 ಪಕ್ಕನೇ ಬಿದ್ದಿದೆ, ಎಲ್ಲ ಒಳಗಡೆ ಸೆಂಟ್ರಲ್ ಸರ್ಕಲಲ್ಲೇ ಬಿದ್ದಿದೆ. ಆ್ಯಕ್ಯುರಸಿನೂ ಜಾಸ್ತಿ ಇದೆ, ಪ್ರಿಸಿಷನ್ನು ಜಾಸ್ತಿ ಇದೆ. ಇಲ್ಲಿ ಆ್ಯಕ್ಯುರಸಿ ಕಡಿಮೆ, ಪ್ರಿಸಿಷನ್ ಜಾಸ್ತಿ ಇದೆ. ಈ ಸರಲ್ಲಿ ಇದರಲ್ಲಿ ಆ್ಯಕ್ಯುರಸಿ ಹೈ, ಪ್ರಿಸಿಷನ್ ಲೋ. ನೋಡಿ ಈ ಥರ ಇದೆ. ಹಿಯರ್ ಆ್ಯಕ್ಯುರಸಿನೂ ಇಲ್ಲ, ಪ್ರಿಸಿಷನ್ ಇಲ್ಲ, ಬೋತ್ ಆರ್ ಲೋ. ಸೊ ರಿಸಲ್ಟ್ಸ್ ಕ್ಯಾನ್ ಬಿ ಪ್ರಿಸೈಸ್ ವಿಥೌಟ್ ಬೀಯಿಂಗ್ ಆ್ಯಕ್ಯುರೇಟ್ ಆರ್ ಆ್ಯಕ್ಯುರೇಟ್ ವಿಥೌಟ್ ಬೀಯಿಂಗ್ ಪ್ರಿಸೈಸ್. ಅಷ್ಟೇ, ಯಾವ ಥರ ಬೇಕಾದ್ರೂ ಆಗ್ಬೋದು. ಸೊ ಎರಡೂ ಇರ್ಬೋದು ಈ ಥರ. ಈ ಕಂಡೀಷನಲ್ಲಿ ಆ್ಯಕ್ಯುರೇಟ್ ಆಗೂ ಇದೆ, ಪ್ರಿಸೈಸ್ ಆಗೂ. ದಿಸ್ ಶುಡ್ ಬಿ ಎ ಬೆಟರ್ ಒನ್. ಯಾವಾಗಲೂ ನಾವು ಒಂದು ಏಮ್ ಇಟ್ಕೊಂಡ್ರೆ ಆ ಏಮ್ ಗೋಲು ಕರೆಕ್ಟಾಗಿ ಇರಬೇಕು, ಹಾಗೆ ಪ್ರಿಸೈಸ್ ಆಗೂ ಇರಬೇಕು, ಬೋತ್. ದೆನ್ ಇಟ್ ಈಸ್ ಎ ವೆರಿ ಗುಡ್ ರಿಸಲ್ಟ್ ಅಂತ ಹೇಳ್ತೇವೆ. ವಾಟ್ ಈಸ್ ಪ್ರಿಸಿಷನ್? ನಾನು ಹೇಳಿದೆ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ದ ರೀಪ್ರೊಡ್ಯೂಸಬಿಲಿಟಿ ಆಫ್ ರಿಸಲ್ಟ್ಸ್. ಎಷ್ಟು ಪದೇ ಇವಾಗ 10.3 ಅಂತ ಒಂದು ಸಲ ಟೈಟ್ರೇಷನ್ ಮಾಡಿದರೆ ನೆಕ್ಸ್ಟ್ ಟೈಮು 10.3ನೇ ಬರಬೇಕು, ಥರ್ಡ್ ಟೈಮು 10.3. ಸೊ ಯು ಶುಡ್ ಗೆಟ್ ದ ಸೇಮ್ ರಿಸಲ್ಟ್ ರಿಪೀಟೆಡ್ಲಿ. ಸೊ ದಟ್ ಈಸ್ ರೀಪ್ರೊಡ್ಯೂಸಬಿಲಿಟಿ ಆಫ್ ದ ರಿಸಲ್ಟ್ಸ್. Precision means how closely the individual measurements agree with each other. ಅವ ಒಂದು 3-4 ವ್ಯಾಲ್ಯೂ ತೊಗೊಂಡ್ರೆ ಅವುಗಳು ಎಷ್ಟು ಕ್ಲೋಸ್ ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ನಾವು
ಕರೆಕ್ಟ್ ಆ್ಯಂಡ್ ವ್ಯಾಲ್ಯೂಗೆ ಹತ್ತಿರ ಇದೆಯಾ ಅಂತ ನೋಡ್ತಾ ಇದೆ. ವೆದರ್ ಇಟ್ ಇಸ್ ಆಕ್ಯುರೇಟ್ ಆರ್ ನಾಟ್ ವಿ ಆರ್ ನಾಟ್ ಬಾದರ್ಡ್, ಬಟ್ ಹೌ ಕ್ಲೋಸ್ಲಿ ದೇ ಆರ್ ವಿತ್ ಈಚ್ ಅದರ್ ಅದನ್ನು ಮಾತ್ರ ನೋಡ್ತೀವಿ. ಅದು ಪ್ರಿಸಿಷನ್. It can be defined as the agreement between the numerical values of two or more measurements that has been made in an identical fashion. ಒಂದೇ ಇದರಲ್ಲಿ ಫಸ್ಟ್ ಟ್ರಯಲ್ ಮಾಡುವಾಗ ಯಾವ ಕಂಡೀಷನಲ್ಲಿ ಮಾಡಿದ್ವೋ ಅದೇ ಕಂಡೀಷನ್ ಅಪ್ಲೈ ಮಾಡಿಕೊಂಡು 2-3 ಟ್ರಯಲ್ಸ್ ಮಾಡಿದಾಗಲೂ ಸೇಮ್ ವ್ಯಾಲ್ಯೂಸ್ ಬಂದರೆ ಆವಾಗ ಅದನ್ನು ಪ್ರಿಸಿಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ repeatability. The variation arising when all efforts are made to keep conditions constant by using the same instrument and operator. Operator ಒಂದೇ ಇರಬೇಕು. So we have to same operators we have to use and same person. ಒಬ್ಬನೇ ಅದೇ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಕೊಂಡು ಕ್ಯಾರಿ ಮಾಡಬೇಕು. ಆವಾಗ ಅದು ರಿಪೀಟಬಿಲಿಟಿ ಇರುತ್ತೆ. Then repeating the measurements during the short time period. And reproducibility. ಇದು ರಿಪೀಟಬಿಲಿಟಿ, ಇದು reproducibility. The variation arising using the same measurement process among different instruments and operators. ಇವಾಗ ಒಂದು ಇನ್ಸ್ಟ್ರೂಮೆಂಟಲ್ಲಿ ಒಂದು ಸಲ ಟೈಟ್ರೇಷನ್ ಮಾಡಿದರೆ ಇನ್ನೊಂದು ಪೀರಿಯಡ್ ತೊಗೊಂಡು ಸೆಕೆಂಡ್ ಟ್ರಯಲ್ ಮಾಡೋದು. ಬೈ ಯೂಸಿಂಗ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ವಿ ಆರ್ ಡೂಯಿಂಗ್ ದ ಅನಾಲಿಸಿಸ್. ಹಾಗೆಯೇ ನಾನು ಮಾಡ್ತೀನಿ, ಇನ್ನೊಬ್ಬನು ಮಾಡ್ತಾನೆ. ಸೊ ಡಿಫ್ರೆಂಟ್ ಪರ್ಸನ್ಸ್. ಆವಾಗ ಫಸ್ಟ್ ಇನ್ಸ್ಟ್ರೂಮೆಂಟಲ್ಲಿ ಏನು ವ್ಯಾಲ್ಯೂ ಬಂತು, ಸೆಕೆಂಡ್ ಇನ್ಸ್ಟ್ರೂಮೆಂಟಲ್ಲೂ ಅದೇ ವ್ಯಾಲ್ಯೂ ಬಂತು. ಹಾಗೆ ಒಬ್ಬ ಮಾಡಿದಾಗ ಎಷ್ಟು ಬಂದಿರುತ್ತೋ ಸೆಕೆಂಡ್ ಮನುಷ್ಯನಲ್ಲೂ ಅಷ್ಟೇ ಬಂದರೆ ಆವಾಗ ಅದನ್ನು ರಿಪ್ರೊಡ್ಯೂಸಿಬಿಲಿಟಿ ಅಂತ ಕರೀತೀವಿ. ರಿಪೀಟಬಿಲಿಟಿ ಅಂದರೆ ಒಂದೇ ಇನ್ಸ್ಟ್ರೂಮೆಂಟು ಒಬ್ಬನೇ ಪರ್ಸನ್, ಅಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಇಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸು, ಬೇರೆ ಬೇರೆ ಮನುಷ್ಯರು ಯಾರೇ ಮಾಡಿದ್ರು ಇಫ್ ಯು ಗೆಟ್ ಸೇಮ್ ಆನ್ಸರ್ ದೆನ್ ವಿ ಸೇ ಇಟ್ ಈಸ್ ರಿಪ್ರೊಡ್ಯೂಸಿಬಿಲಿಟಿ. ಆ್ಯಂಡ್ ಇದು ಓವರ್ ಲಾಂಗರ್ ಟೈಮ್ ಪೀರಿಯಡ್. ಇದು ಜಾಸ್ತಿ ಟೈಮ್ ತೊಗೊಳುತ್ತೆ, ಇದು ಶಾರ್ಟ್ ಟೈಮಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. In the next session, I am going to talk about mean, median, standard deviation and some problems based on that. Thank you.